ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು 2023-24ರಲ್ಲಾದರೂ ಅಪ್ಲೈ ಮಾಡಿರಿ, 24-25ರಲ್ಲಾದರೂ ಅಪ್ಲೈ ಮಾಡಿರಿ, ಅಥವಾ 25-26ರಲ್ಲಾದರೂ ಅಪ್ಲೈ ಮಾಡಿರಿ. ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಹಣ ಬರಬೇಕು ಅಂದರೆ 5 ಕಂಡೀಷನ್ಗಳು ಕಂಪಲ್ಸರಿ ಫುಲ್ಫಿಲ್ ಆಗಲೇಬೇಕು. ಆ 5 ಕಂಡೀಷನ್ಗಳು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋಕ್ಕೆ ಬರ್ತಾ ಇಲ್ಲ, ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ರಿಜೆಕ್ಟ್ ಲೆಸ್ ದೆನ್ 60% ಅಂತ ಬರ್ತಾ ಇದೆ. ನಾವು ಅದಕ್ಕಿಂತ ಜಾಸ್ತಿ ಅಂಕವನ್ನು ಪಡ್ಕೊಂಡಿದ್ದೀವಿ, ಇವ್ರು ಏನು ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡ್ತಾ ಇದ್ರಿ. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು DBT ಪುಷರ್ ಅಂತ ತೋರಿಸ್ತಾ ಇದೆ, ನೋವು ಅಂತ ತೋರಿಸ್ತಾ ಇದೆ. ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಆಗಿದ್ರೆ ಬನ್ನಿ ಸ್ನೇಹಿತರೆ, ನಿಮ್ದೇನಾದರೂ 2024-25ರಲ್ಲಿ ಅರ್ಜಿ ಹಾಕಿದ್ರೆ ಅಥವಾ 25-26ರಲ್ಲಿ ಏನಾದರೂ ಅರ್ಜಿ ಹಾಕಿದ್ರೆ DDO ಅಪ್ರೂವಲ್ ಒಂದು ಕೊಟ್ಟರೆ ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಹಣ ಕ್ರೆಡಿಟ್ ಆಗುತ್ತೆ. DDO ಅಪ್ರೂವಲ್ ಕೊಡಬೇಕು ಅಂದರೆ ನಿಮ್ಮದು DBT ಸ್ಟೇಟಸ್ ಪುಷ್ಡ್ ಆಗಿರಬೇಕು, ಅಂದರೆ ಮಾತ್ರ ಗೌರ್ಮೆಂಟ್ ಕಡೆಯಿಂದ ನಿಮ್ಮ ಖಾತೆಗೆ ಫಂಡ್ ರಿಲೀಸ್ ಆಗಿದೆ ಅಂತೇಳಿ ಅರ್ಥ. DBT ಒಂದು ಪುಷ್ಡ್ ಆಗಿತ್ತು ಅಂದರೆ ಉಳಿದಿರುವಂಥದ್ದು ನೀವೇ ವೆರಿಫಿಕೇಶನ್ ಅನ್ನು ಕಂಪ್ಲೀಟ್ ಮಾಡಿಸ್ಕೋಬೇಕು. DBT ಪುಷ್ಡ್ ನೋ ಅಂತ ಇತ್ತು ಅಂದರೆ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. ಮೊದಲನೇ ಮತ್ತು ಎರಡನೇ ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವು 1902ಗೆ ಕಾಲ್ ಮಾಡೋದ್ರ ಮೂಲಕ ವೆರಿಫಿಕೇಶನ್ ಅನ್ನು ಕಂಪ್ಲೀಟ್ ಮಾಡಿಸ್ಕೋಬಹುದು. ಯಾವ ನಂಬರಿಂದ ಕಾಲ್ ಮಾಡಬೇಕು ಅಂದರೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ವ ಅದೇ ಮೊಬೈಲ್ ನಂಬರಿಂದ ಕಾಲ್ ಮಾಡಬೇಕು, ಅಂದರೆ ಮಾತ್ರ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಕಾಲ್ ಏನಾದರೂ ಪಿಕ್ ಆಗಲಿಲ್ಲ ಅಂದರೆ SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡಿ, ಅಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಬರುತ್ತೆ, ಅಲ್ಲಿ SSP ಸ್ಕಾಲರ್ಶಿಪ್ ಸಪೋರ್ಟ್ ಟೀಮ್ ಮೇಲ್ ID ಇರುತ್ತೆ. ಆ ಮೇಲ್ ID ಮೇಲೆ ನೀವು ಕ್ಲಿಕ್ ಮಾಡಿ ಮೇಲ್ IDಗೆ ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು, ಅದರ ಜೊತೆಗೆ DBT ಸ್ಟೇಟಸ್ ಏನು ತೋರಿಸ್ತಾ ಇದೆಯಲ್ಲ ಇವೆರಡೂ ಕಾಪಿಯನ್ನು ಒಂದು PDF ಮಾಡಿ 2 MB ಕಡಿಮೆ ಇರಬೇಕು. 2 MB ಕಡಿಮೆ ಇರುವಂಥದ್ದನ್ನು ಒಂದು PDF ಮಾಡಿ ಮೇಲ್ ಮಾಡಿದ್ರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಮೇಲ್ ಮಾಡಿದ್ದೀವಿ, ಕಾಲ್ ಮಾಡಿದ್ವಿ, ಆದರೂ ಕೂಡ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನಿಮ್ಮ ಫಿಸಿಕಲ್ ಡಾಕ್ಯುಮೆಂಟ್ಸು ಅಂದರೆ ಅಕ್ನಾಲಜ್ಮೆಂಟ್ ಕಾಪಿ ಅಂತ ಕೂಡ ಕರಿತೀವಿ ಇದನ್ನು. ಈ ಕಾಪಿ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮೈನಾರಿಟಿ ಆಫೀಸ್ ಏನಿರುತ್ತಲ್ಲ ಇದರ ಅಂಡರಲ್ಲಿ ಬರುವಂಥ SC ST OBC ಜನರಲ್ ಮೈನಾರಿಟಿ ಸ್ಟೂಡೆಂಟ್ಗಳು ಫಿಸಿಕಲ್ ಕಾಪಿಯನ್ನು ಅವರ ತಾಲೂಕು ಆಫೀಸ್ಗೆ ತಲುಪಿಸಬೇಕು. ತಲುಪಿಸಿಲ್ಲ ಅಂದರೂ ಕೂಡ ವೆರಿಫಿಕೇಶನ್ ಕಂಪ್ಲೀಟ್ ಆಗೋದಿಲ್ಲ. ಏನಾದರೂ ಫಿಸಿಕಲ್ ಆಫೀಸ್ ಅಲ್ಲಿಗೆ ಏನಾದರೂ ತಲುಪಿತ್ತು ಅಂದರೆ ಆನ್ಲೈನಲ್ಲೇ ವೆರಿಫಿಕೇಶನನ್ನು ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಬಟ್ ಫಿಸಿಕಲ್ ಕಾಪಿ ಏನಾದರೂ ಅವರಿಗೆ ಮುಟ್ಟಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ತಾಲೂಕು ಆಫೀಸ್ಗೆ ಹೋಗಿ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನನ್ನು ಪೆಂಡಿಂಗ್ ಇರುವಂಥ ವೆರಿಫಿಕೇಶನನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ ಇನ್ನು ಒಂದು ಉಳ್ಕೊಳ್ಳುತ್ತೆ, ನಿಮ್ಮ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿರಬೇಕು. ಇದನ್ನು ನಿಮಗೆ ಒಂದು ತಿಳಿಸ್ಬಿಡ್ತೀನಿ, ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ ಅಂತೇಳಿ ಕಾಲ್ ಬಂದರೆ ಮಾತ್ರ ಮಾಡಿ, ಕಾಲ್ ಬಂದಿಲ್ಲ ಅಂದರೆ ಅದ್ರ ಬಗ್ಗೆ ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ತಾಲೂಕು ಆಫೀಸಲ್ಲಿ ವೆರಿಫಿಕೇಶನ್ ಕೊಡಬೇಕಾದ್ರೆ ಕೆಲವೊಂದಿಷ್ಟು ಅರ್ಜಿಗಳನ್ನು ರಿಜೆಕ್ಟ್ ಲಿಸ್ಟಲ್ಲಿ ಇಟ್ಟಿರ್ತಾರೆ, ಇವರು ಇನ್ನೂ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅಂತೇಳಿ. ಅಂಥ ರಿಜೆಕ್ಟ್ ಲಿಸ್ಟ್ಗಳಿಗೆ ಮಾತ್ರ ಕಾಲ್ ಬರುತ್ತೆ. ಆ ರಿಜೆಕ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ, ನಿಮಗೆ ಕಾಲ್ ಬಂದಿಲ್ಲ ಅಂದರೆ ನೀವು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. DDO ಅಪ್ರೂವಲ್ ಕೊಡ್ತಾರೆ, DDO ಆಫೀಸ್ ಅವರು ಅಪ್ರೂವಲ್ ಕೊಡ್ತಾರೆ. ಇದು ವೆರಿಫಿಕೇಶನ್ ಪೆಂಡಿಂಗ್ ಇರುವಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಏನು ಅಂತ ಅಂದರೆ ನಮ್ಮದು 60%ಗಿಂತ ಜಾಸ್ತಿ ಅಂಕವನ್ನು ಪಡ್ಕೊಂಡಿದ್ದೀವಿ, ನಾವು ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಿದ್ದೀವಿ, ಫಿಸಿಕಲ್ ಡಾಕ್ಯುಮೆಂಟ್ಸ್ ಕೂಡ ತಾಲೂಕು ಆಫೀಸ್ಗೆ ತಲುಪಿದೆ, ಆದರೆ ನಮಗೆ ರಿಜೆಕ್ಟ್ ಲೆಸ್ ದೆನ್ 16% ಅಂತೇಳಿ DBT ಶೋ ಆಗ್ತಾ ಇದೆ. SSP ಸ್ಕಾಲರ್ಶಿಪ್ ಹಣ ಬರುತ್ತಾ ಬರಲ್ವಾ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಿ. ನೀವು ಅಲ್ಲಿ ಏನಾದರೂ ನಿಮಗೆ ಆ ರೀತಿ ತೋರಿಸ್ತಾ ಇತ್ತು ಅಂದರೆ ಇದ್ರ ಯಾವುದು ಆನ್ಲೈನಲ್ಲಿ ಅಪ್ಲೈ ಮಾಡೋದ್ರಿಂದ ಏನೂ ಕ್ಲಿಯರ್ ಆಗೋದಿಲ್ಲ. ನೇರವಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು DBT ಸ್ಟೇಟಸ್ ಶೋ ಆಗ್ತಾ ಇದೆಯಲ್ಲ ಅದರ ಒಂದು ಪ್ರಿಂಟನ್ನು, ಅದರ ಜೊತೆಗೆ ನೀವು ಅಪ್ಲೈ ಮಾಡಿರ್ತಕ್ಕಂಥ ಒಂದು ಕಾಪಿ, ಇವು 3 ಕಾಪಿಯನ್ನು ತಗೊಂಡು ತಾಲೂಕು ಆಫೀಸ್ಗೆ, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ಗೆ ಹೋಗಿ ರೀವೆರಿಫಿಕೇಷನನ್ನು ಮಾಡಿಸೋದಕ್ಕೆ ತಿಳಿಸಿ. ಆದಷ್ಟು ಅವರು ರೀವೆರಿಫಿಕೇಷನ್ ಮಾಡೋದಿಲ್ಲ, ಬಟ್ ಆದರೂ ಒಂದ್ಸಲ ರಿಕ್ವೆಸ್ಟ್ ಮಾಡಿಕೊಂಡ್ರೆ ರೀವೆರಿಫಿಕೇಷನ್ ಮಾಡ್ತಾರೆ. ಇದು ಒಂದೇ ದಾರಿ. ಆ ರೀತಿ ಏನಾದರೂ DBT ಸ್ಟೇಟಸಲ್ಲಿ ಶೋ ಆಗ್ತಾ ಇತ್ತು ಅಂದರೆ ಅಲ್ಲಿರುವಂಥ ಅಧಿಕಾರಿಗಳನ್ನ ಕನ್ವಿನ್ಸ್ ಮಾಡಬೇಕು, ರೀವೆರಿಫಿಕೇಷನ್ಗೆ ಅಪ್ಲೈ ಮಾಡಬೇಕು. ಏನಾದರೂ ವೆರಿಫಿಕೇಷನ್ ಮಾಡಿದ್ರು ಅಂದರೆ DDO ಅಪ್ರೂವಲ್ ಒಂದು ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಅಪ್ರೂವಲ್ ಕೊಟ್ಟರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಹಣ ಕ್ರೆಡಿಟ್ ಆಗುತ್ತೆ. ಇದು ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ನಮಗೆ ಹೋದ ವರ್ಷ ಜಾಸ್ತಿ ಅಮೌಂಟ್ ಬಂದಿತ್ತು SSP ಸ್ಕಾಲರ್ಶಿಪ್ಪಲ್ಲಿ, ಈ ವರ್ಷ ಕಡಿಮೆ ಅಮೌಂಟ್ ಬಂದಿದೆ. ಅಂದರೆ ಹೋದ ವರ್ಷ 12,000 18,000 ಬಂದಿತ್ತು, ಈ ವರ್ಷ ಕೇವಲ 3,200 ಬಂದಿದೆ. 3,000 ಅಮೌಂಟ್ ಬಂದಿದೆ, 3,127 ಅಥವಾ 3,061 ರೂಪಾಯಿ ಈ ರೀತಿ ಅಮೌಂಟ್ ಬಂದಿದೆ ಅಂತೇಳಿ ವಿದ್ಯಾರ್ಥಿಗಳೇ ಕಮೆಂಟ್ ಮಾಡಿದರು.
ಈ ವಿದ್ಯಾರ್ಥಿಗಳಿಗೆ ಏನಿದಿರಲ್ಲ ಇನ್ನೂ ಅಮೌಂಟ್ ಬರುತ್ತಾ, ಏನು ಇಷ್ಟೇನಾ, ಸರಿ ಹೋಗುತ್ತಾ, ಅದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಬಿಡ್ತೀನಿ. ಏನು ಅಂದರೆ, ನೀವು ನಿಮ್ಮ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ ನೀವು DBT ಸ್ಟೇಟಸ್ ಚೆಕ್ ಮಾಡ್ತೀರಲ್ವ, ಅಲ್ಲಿ ಎಷ್ಟು ಅಮೌಂಟ್ ಮೆನ್ಷನ್ ಆಗಿರುತ್ತೋ ಅಷ್ಟು ಅಮೌಂಟ್ ಏನಾದರೂ ಕ್ರೆಡಿಟ್ ಆಗಿತ್ತು ಅಂದರೆ ರಿಮೈನಿಂಗ್ ಅಮೌಂಟು ನಿಮ್ಮ ಖಾತೆಗೆ ಬರೋದಿಲ್ಲ. ಬಟ್ ಅಲ್ಲಿ ಏನಾದರೂ ಜಾಸ್ತಿ ಅಮೌಂಟ್ ಮೆನ್ಷನ್ ಆಗಿತ್ತು, ನಿಮ್ಮ ಖಾತೆಗೆ ಕಡಿಮೆ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ರಿಮೈನಿಂಗ್ ಅಮೌಂಟು ಇನ್ನೊಂದ್ಸಲ ಫಂಡ್ ರಿಲೀಸ್ ಆಗುತ್ತೆ, DDO ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟರೆ ನಿಮ್ಮ ಖಾತೆಗೆ ರಿಮೈನಿಂಗ್ ಅಮೌಂಟು ಕೂಡ ಕ್ರೆಡಿಟ್ ಆಗುತ್ತೆ. ಇದು ಆಲ್ಫಾ ಅಮೌಂಟ್ ಬಂದಿದೆ ಅನ್ನೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.